ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಭಾಳ ದಿನಗಳಿಂದ ವಿಡಿಯೋಗಳನ್ನ ಹಾಕಿರ್ಕಿಲ್ಲ. ಸೊ ಇನ್ಮೇಲೆ ಡೈಲಿ ವಿಡಿಯೋಗಳು ಕಂಟಿನ್ಯೂ ಬರ್ತವೆ. ಸೊ ಇವತ್ತು ಆಗಸ್ಟ್ 11ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಬಂದಿತ್ತಂದ್ರೆ 2006ರಲ್ಲಿ ಈ ಕಾಯ್ದೆಯನ್ನು ಮಾಡ್ತಾರೋ. ಸೊ ಇದು ಪೇಪರ್ದಾಗ ಬಂದಿತ್ತು, ಬಾಲ್ಯ ವಿವಾಹಗಳು ಜಾಸ್ತಿ ಆಗುತ್ತವಂತ. ಸೊ ಕಮರುತ್ತಿದೆ ಬಾಲ್ಯದ ಬದುಕು ಅಂತ ಆರ್ಟಿಕಲ್ ಬಂದದ. ಇಲ್ಲಿ ನೋಡ್ಬೋದು, ಬಾಲ್ಯ ವಿವಾಹ ತಡೆಗಾಗಿ ಬೃಹತ್ ಜಾಗೃತಿ ಜಾಥಾವನ್ನು ನಡೆಸಿದ್ದಾರೆ. ಹಾಗೆ ರಾಜ್ಯದಲ್ಲಿ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಕರಣಗಳ ದೂರುಗಳು ದಾಖಲಾಗಿವೆ ಅಂತ ಇಲ್ಲಿ ಕೊಟ್ಟರು. 2019ರಿಂದ 2020ರವರೆಗೆ 1779, 2020ರಿಂದ 2021ರವರೆಗೆ 3007, 2021ರಿಂದ 2022ರವರೆಗೆ 2819, 2022ರಿಂದ 2023ರವರೆಗೆ 2436, 2023ರಿಂದ 2024ರವರೆಗೆ 2559 ಈಗ ದೂರುಗಳು ದಾಖಲೆ ಆಗಿವೆ. ಅದರಲ್ಲಿ ವಿವಾಹವನ್ನು ತಡೆದಾರ ಎಷ್ಟಂದ್ರೆ 1840 ವಿವಾಹವನ್ನು ತಡೆದಾರು. ಮತ್ತು ಬಾಲ್ಯ ವಿವಾಹ ಎಷ್ಟು ನಡೆದು ಅಂದ್ರೆ 719 ನಡೆದು. ಮತ್ತು FIR ಆಗ್ಯಾವ ಅಂದ್ರೆ 637 FIRಗಳು ಅದು. ಸೊ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಯಾವ ದೇಶದೊಂದಿಗೆ UPI ವ್ಯವಸ್ಥೆಯ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಕೇಳ್ಯಾರು. ಇಲ್ಲಿ ರಷ್ಯಾ, ಅಮೇರಿಕಾ, ಮಾಲ್ಡೀವ್ಸ್, ಫ್ರಾನ್ಸ್ ಅಂತ ಕೊಟ್ಟರು. ಇದರಲ್ಲಿ ಮಾಲ್ಡೀವ್ಸ್ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ ಆಗುತ್ತೆ. ಇಲ್ಲಿ UPI ಪಾವತಿ ವ್ಯವಸ್ಥೆಯ ಜಾರಿ ಅಂತ ಕೊಟ್ಟರು. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಈ ಒಪ್ಪಂದ ನಡೆದದ. UPI ಪಾವತಿ ವ್ಯವಸ್ಥೆಯನ್ನು ಮಾಲ್ಡೀವ್ಸ್ನಲ್ಲಿ ಜಾರಿಗೊಳಿಸುವ ಕುರಿತು ಉಭಯ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದು ಪ್ರವಾಸೋದ್ಯಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದು ವಿದೇಶಾಂಗ ಸಚಿವ S. ಜಯಶಂಕರ್ ಆಶಿಸಿದ್ದಾರೆ. ಭಾರತದ ರಾಷ್ಟ್ರೀಯ ಪಾವತಿ ನಿಗಮ ಏನೈತಿ ಆದ ಮತ್ತು ಮಾಲ್ಡೀವ್ಸ್ನ ಆರ್ಥಿಕ ಅಭಿವೃದ್ಧಿ ಸಚಿವಾಲಯದಲ್ಲಿ ಈ ಒಪ್ಪಂದವನ್ನು ನಡೆದದ. ಇದನ್ನು S. ಜಯಶಂಕರ್ ಅವರ ತಮ್ಮ X ಜಾಲತಾಣದಲ್ಲಿ ಹಂಚಿಕೊಂಡಾರ. ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಯಾರ್ದಾರು ಮೂಸಾ ಜಮೀರ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯಶಂಕರ್, ಭಾರತವು UPI ವ್ಯವಸ್ಥೆಯ ಮೂಲಕ ಡಿಜಿಟಲ್ ಪಾವತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದದ. ಆರ್ಥಿಕ ಸೇರ್ಪಡೆಯನ್ನು ಭಾರತದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯಲಾಗಿದೆ. ಇಂದು ಜಗತ್ತಿನ 40% ಡಿಜಿಟಲ್ ಪಾವತಿ ವ್ಯವಸ್ಥೆಯ ಭಾರತದಲ್ಲೇ ಆಗುತ್ತಿದೆ. ನಿತ್ಯದ ಬದುಕಿನಲ್ಲಿ ನಾವು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಗಮನಿಸುತ್ತಿದ್ದೇವೆ ಅಂತ ಹೇಳ್ಯಾರು. ಭಾರತ ಮತ್ತು ಮಾಲ್ಡೀವ್ಸ್ ಕೇವಲ ನೆರೆಹೊರೆ ರಾಷ್ಟ್ರಗಳಲ್ಲದ ಸಹಜ ಪಾಲುದಾರರು ಎಂದು ಅಭಿಪ್ರಾಯವನ್ನು ಪಟ್ಟಿದ್ದರು. ಸೊ ನೆಕ್ಸ್ಟ್, ತಿಮೋರ್ ಲೆಸ್ಟ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತದ ಯಾವ ವ್ಯಕ್ತಿಗೆ ನೀಡಿದೆ ಅಂತ ಕೇಳಿತಿ. ಈ ತಿಮೋರ್ ಲೆಸ್ಟ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮು ಅವರಿಗೆ ನೀಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು, ತಿಮೋರ್ ಲೆಸ್ಟ್ನ ಅಧ್ಯಕ್ಷ ಯಾರ್ದಾರು ಜೋಸ್ ರಮೋಸ್ ಹೋರ್ಟಾನ್ ಅವರ ಈ ದೇಶದ ಅಧ್ಯಕ್ಷ ಅದಾರು. ಶನಿವಾರರಂದು ಡಿಲ್ಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೆಸ್ಟ್ ಅನ್ನೋ ಗೌರವವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿ ಗೌರವಿಸಿದರು.
ಶನಿವಾರ ಇಲ್ಲಿಗೆ ಬಂದಿಳಿದ ಮುರ್ಮು ಅವರನ್ನು ಅಧ್ಯಕ್ಷೀಯ ನಿವಾಸದಲ್ಲಿ ಗೌರವ ವಂದನೆ ನೀಡಿ ಬರಮಾಡಿಕೊಳ್ಳಲಾಯಿತು. ಭಾರತದ ರಾಷ್ಟ್ರಪತಿಯೊಬ್ಬರು ಮೊಟ್ಟ ಮೊದಲ ಬಾರಿಗೆ ಈ ದೇಶಕ್ಕೆ ಭೇಟಿಯನ್ನು ನೀಡಿ ಗೌರವಕ್ಕೆ ಪಾತ್ರರಾದರು. ಈ ರಾಷ್ಟ್ರಪತಿ ಅನ್ನೋರು ಏನೈತಿ ದ್ರೌಪದಿ ಮುರ್ಮು ಅವರ ಇದೇ ಮೊದಲ ಬಾರಿಗೆ ಏನೈತಿ ಈ ದೇಶಕ್ಕೆ ಭೇಟಿ ನೀಡಿದರು. ಹಾಗೆ ಇನ್ನುಳಿದ ಅಂದ್ರೆ ಹಿಂದೆ ಇದ್ದವ್ರ ರಾಷ್ಟ್ರಪತಿಗಳು ಯಾರು ಈ ದೇಶಕ್ಕೆ ಭೇಟಿಯನ್ನು ನೀಡಿರಲಿಲ್ಲ. ಇವರ ಮೊದಲ ಬಾರಿಗೆ ಏನೈತಿ ಈ ದೇಶಕ್ಕೆ ತಿಮೋರ್ ಲೆಸ್ಟ್ ದೇಶಕ್ಕೆ ಹೋಗಿದ್ದರು. ಈ ವೇಳೆ ತಿಮೋರ್ ಲೆಸ್ಟ್ನ ಅಧ್ಯಕ್ಷ ಜೋಸ್ ರಮೋಸ್ ಹೊರ್ಟಾ ಅವರು ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಗ್ರ್ಯಾಂಡ್ ಕಲರ್ ಆಫ್ ದಿ ಆರ್ಡರ್ ಆಫ್ ದಿ ತಿಮೋರ್ ಲೆಸ್ಟ್ ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಡಿಲ್ಲಿಯಲ್ಲಿ ಭಾರತವು ಆದಷ್ಟು ಬೇಗ ತನ್ನ ಶಾಶ್ವತ ರಾಯಭಾರ ಕಚೇರಿಯನ್ನು ಆರಂಭಿಸಲಿದೆ. ಅದೇ ರೀತಿ ತಿಮೋರ್ ಲೆಸ್ಟ್ ದೇಶವು ತನ್ನ ರಾಯಭಾರ ಕಚೇರಿಯನ್ನು ದೆಹಲಿಯಲ್ಲಿ ಆರಂಭಿಸುವುದನ್ನು ಭಾರತ ಎದುರು ನೋಡುತ್ತಿದೆ. ಮುಂದಿನ ದಿನಗಳಲ್ಲಿ ದೆಹಲಿ-ಡಿಲ್ಲಿ ನಡುವಿನ ಗಟ್ಟಿಯಾದ ಸ್ನೇಹ ಸಂಬಂಧ ಬೆಳೆಯಲಿದೆ ಎಂದು ಭರವಸೆಯನ್ನು ನೀಡಿದರು. ನೆಕ್ಸ್ಟ್, ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ಕರ್ನಾಟಕದ ನದಿ ಯಾವುದಂತ ಕೇಳ್ಯಾರು. ಇಲ್ಲಿ ಶರಾವತಿ ನದಿಯಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಉತ್ಪಾದಿಸ್ತಾರೆ. ಇಲ್ಲಿ ನೋಡ್ಬೋದು ಜುಲೈ ತಿಂಗಳಿನಲ್ಲಿ ಶರಾವತಿ ನದಿ ಎಷ್ಟಾಗದ 306 ದಶಲಕ್ಷ ಯೂನಿಟ್ ಆಗ್ಯದ. ಆಗಸ್ಟ್ ತಿಂಗಳಿನಲ್ಲಿ 1ನೇ ತಾರೀಕಿಂದ 6ನೇ ತಾರೀಕರವರೆಗಾಗಿ 108 ಯೂನಿಟ್ ದಶಲಕ್ಷ ಯೂನಿಟ್ ಉತ್ಪಾದಿಸಿದರು. ನೆಕ್ಸ್ಟ್, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಹಾಕಿ ಗೆದ್ದ ತಂಡ ಯಾವುದಂತ ಕೇಳ್ಯಾರು. ಇಲ್ಲಿ ಹಾಕಿಯನ್ನು ನೆದರ್ಲ್ಯಾಂಡ್ ದೇಶದವರು ಗೆದ್ದರು. ಸೆಕೆಂಡ್ ಬಂದವರು ಜರ್ಮನಿ, ಥರ್ಡ್ ಬಂದವರು ಭಾರತ. ಅಂದ್ರೆ ಚಿನ್ನವನ್ನು ಗೆದ್ದವರು ನೆದರ್ಲ್ಯಾಂಡ, ಬೆಳ್ಳಿ ಪದಕವನ್ನು ಗೆದ್ದವರು ಜರ್ಮನಿ, ಕಂಚು ಪದಕವನ್ನು ಗೆದ್ದವರು ಭಾರತ. ಇಲ್ಲಿ ಹಾಕಿ ಮೆನ್ಸ್ ಫೈನಲ್ ಪೂರ್ಣಿಮಾ ಗೋಲ್ಡ್ ನೆದರ್ಲ್ಯಾಂಡ್ಸ, ಸಿಲ್ವರ್ ಜರ್ಮನಿ, ಬ್ರೋಂಜ್ ಏನೈತಿ ಇಂಡಿಯಾ ಪಡೆದುಕೊಂಡತಿ. ಇಲ್ಲಿ ನೋಡ್ಬೋದು ಇವರ ನೆದರ್ಲ್ಯಾಂಡ್ ದೇಶದ ಆಟಗಾರರು, ಇವರು ಇಂಡಿಯಾ ದೇಶದ ಆಟಗಾರರು. ನವದೆಹಲಿಯಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದು ತವರಿಗೆ ಮರಳಿದ ಭಾರತದ ಹಾಕಿ ತಂಡದ ಆಟಗಾರರಿಗೆ ಶನಿವಾರ ನವದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತವನ್ನು ನೀಡಲಾಗಿತ್ತು. 3ನೇ ಸ್ಥಾನಕ್ಕಾಗಿ ಗುರುವಾರ ನಡೆದ ಪಂದ್ಯದಲ್ಲಿ ಭಾರತದ ಆಟಗಾರರು 2-1 ಗೋಲುಗಳಿಂದ ಸ್ಪೇನ್ ತಂಡವನ್ನು ಮಣಿಸಿ ಸತತ 2ನೇ ಬಾರಿಗೆ ಕಂಚಿನ ಪದಕವನ್ನು ಗೆದ್ದೈತಿ. ನೆಕ್ಸ್ಟ್, ಭಾರತದ ವಾಲ್ ಖ್ಯಾತಿಯ ಗೋಲ್ ಕೀಪರ್, ಭಾರತದ ಹಾಕಿ ತಂಡದ ಗೋಲ್ ಕೀಪರ್ ಯಾರಾಗಿದ್ದರು? PR ಶ್ರೀಜೇಶ್ ಅನ್ನೋರ ಹಾಕಿ ತಂಡದ ಗೋಲ್ ಕೀಪರ್ ಆಗಿದ್ದರು. ಅವರ ಮತ್ತು ಶೂಟರ್ ಮನು ಬಾಕರ್ ಅಂದರೆ ಇವರ 2 ಕಂಚಿನ ಪದಕವನ್ನು ಗೆದ್ದವರು ಇದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ. ಈ ಶ್ರೀಜೇಶ ಮತ್ತು ಮನು ಬಾಕರ್ ಏನೈತಿ ಇವರು ಪ್ಯಾರಿಸ್ ಒಲಿಂಪಿಕ್ನ ಸಮಾರೋಪದಲ್ಲಿ ಧ್ವಜಧಾರಿಯಾಗಿ ಇರಲಿದ್ದಾರೆ ಅಂತ ಹೇಳಿದರು. ಹಾಗೆ 4ನೇ ಒಲಿಂಪಿಕ್ಸ್ ಇದು ಇವರಿಗೇನೈತಿ ಶ್ರೀಜೇಶ್ ಅವ್ರಿಗೆ ಇದು 4ನೇ ಒಲಿಂಪಿಕ್ಸ್ ಆಗೈತಿ. ಇವರು ತಮ್ಮ ಅಂತಾರಾಷ್ಟ್ರೀಯ ಹಾಕಿಗೆ ನಿವೃತ್ತಿಯನ್ನು ಘೋಷಿಸಿದರು. ನೆಕ್ಸ್ಟ್, ಆಫ್ರಿಕಾದ ಅತ್ಯಂತ ಎತ್ತರದ ಪರ್ವತವಾದ ಕಿಲಿಮಂಜಾರೋದಲ್ಲಿ ಅನಾವರಣ ಮಾಡಲಾದ ತ್ರಿವರ್ಣ ಧ್ವಜ 78ನೇ ಸ್ವಾತಂತ್ರ್ಯ ದಿನಾಚರಣೆ ಹೊಸತಿನಲ್ಲಿ ಏನೈತಿ ಆಫ್ರಿಕಾದ ಕಿಲಿಮಂಜಾರೋ ಪರ್ವತದಲ್ಲಿ ಏನೈತಿ ಈ ಭಾರತದ ಒಂದು ತ್ರಿವರ್ಣ ಧ್ವಜವನ್ನು ಏನೈತಿ ಅನಾವರಣ ಇಲ್ಲಿ ಮಾಡಲಾಗೈತಿ. ನೆಕ್ಸ್ಟ್, ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಜಾವ್ಲಿನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ಅವರಿಗೆ ಬೆಳ್ಳಿ ಪದಕ, ಹಾಗೆ ಪಾಕಿಸ್ತಾನದ ಅರ್ಷದ್ ನದೀಮ್ಗೆ ಏನೈತಿ ಚಿನ್ನದ ಪದಕವನ್ನು ಪಡೆದುಕೊಂಡರು.
ನೆಕ್ಸ್ಟ್ ಈ ಪಾಕಿಸ್ತಾನದ ಏನೈತಿ ನದೀಮ ಜಾವ್ಲಿನ್ ಥ್ರೋಗ ಗೆದ್ದಿದ್ದಕ್ಕೆ ಚಿನ್ನವನ್ನು ಗೆದ್ದಿದ್ದಕ್ಕೆ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪಾಕಿಸ್ತಾನದ ಹಿಲಾಲ್ ಇ ಇಮ್ತಿಯಾಜ್ ಪ್ರಶಸ್ತಿಯನ್ನು ಏನೈತಿ ಇವರ ಪ್ರಕಟಿಸಿದರು. ಯಾರಿಗೆ? ನದೀಮ್ ಅರ್ಷದೀಪ್ ನದೀಮ್ಗ. ನೆಕ್ಸ್ಟ್ ಇಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನ 2024 ಪದಕದ ಪಟ್ಟಿಯನ್ನು ನೀವು ನೋಡ್ಬೋದು. ಅತಿ ಹೆಚ್ಚು ಚಿನ್ನವನ್ನು ಚೀನಾ ದೇಶ ಪಡೆದುಕೊಂಡೈತಿ. ಸೆಕೆಂಡ್ ಸ್ಥಾನ ಅಮೇರಿಕಾ ಐತಿ. ಟೋಟಲ್ದಾಗ ಇಲ್ಲಿ ಅಮೇರಿಕಾ ಹೆಚ್ಚೈತಿ, ಚೀನಾ ಸೆಕೆಂಡ್ ಐತಿ. ಭಾರತಕ್ಕೆ ಇಲ್ಲಿವರೆಗೆ ಏನೈತಿ 6 ಪದಕವನ್ನು ಪಡೆದುಕೊಂಡೈತಿ. ಇದು ಭಾರತ 69ನೇ ಸ್ಥಾನದಲ್ಲೈತಿ. ನೆಕ್ಸ್ಟ್ ಒಂದೇ ದಿನದಲ್ಲಿ 15 ಗಿನ್ನಿಸ್ ದಾಖಲೆಯನ್ನು ಮಾಡಿದರು. ಇಲ್ಲಿ ಗಿನ್ನಿಸ್ ದಾಖಲೆ ಬರೆಯುವಲ್ಲೂ ದಾಖಲೆ ನಿರ್ಮಿಸಿದ ಅಮೇರಿಕಾದ ವ್ಯಕ್ತಿ ಡೇವಿಡ್ ಎಂದರು. ಒಂದು ದಿನಕ್ಕೆ 15 ಗಿನ್ನಿಸ್ ದಾಖಲೆಯನ್ನು ಇವರ ಮಾಡಿದರು. ಇಲ್ಲಿ ಒಂದೇ ದಿನದಲ್ಲಿ ಡೇವಿಡ್ ಮಾಡಿರುವ ದಾಖಲೆಗಳು ಇಲ್ಲಿ ನೀವು ನೋಡ್ಬೋದು. ಟೋಟಲ್ 15 ದಾಖಲೆಗಳು ಅದಾವ ಇವ. 3 ಸೇಬುಗಳನ್ನು 1 ನಿಮಿಷದಲ್ಲಿ 198 ಬಾರಿ ಕಚ್ಚುವುದು, ಪರ್ಯಾಯದ ಕೈಗಳಿಂದ ಬಳಸಿ ಟೇಬಲ್ ಟೆನ್ನಿಸ್ ಬಾಲ್ಗಳನ್ನು 2 ಬಾಟಲ್ಗಳ ಮೇಲೆ 10 ಬಾರಿ 2.09 ಸೆಕೆಂಡ್ಗಳಲ್ಲಿ ನಿಲ್ಲಿಸುವುದು. ಹೀಗೆ ಏನೈತಿ 15 ಗಿನ್ನಿಸ್ ದಾಖಲೆಗಳನ್ನಂತಿ ಇವರ ಒಂದು ದಿನದಲ್ಲಿ ಮಾಡಿದರು. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ತೇಲುವ ಸೌರ ವಿದ್ಯುತ್ ಕೇಂದ್ರ. 90 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ವಿದ್ಯುತ್ ಕೇಂದ್ರವನ್ನು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಸ್ಥಾಪಿಸಲಾಗಿದೆ. ಇದು ದೇಶದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಕೇಂದ್ರವಾಗಲಿದೆ. ಒಟ್ಟು 646 ಕೋಟಿ ರೂಪಾಯಿಗಳ ಏನೈತಿ ಇದಕ್ಕೆ ವೆಚ್ಚವಾಗಿ ಸ್ಥಾಪಿಸಿದರು. ಮೊದಲ ವರ್ಷದಲ್ಲಿ ಏನೈತಿ 196.5 ದಶಲಕ್ಷ ಯೂನಿಟ್ ವಿದ್ಯುತ್ತನ್ನು ಉತ್ಪಾದಿಸುವ ಈ ಕೇಂದ್ರವು ಮುಂದಿನ 25 ವರ್ಷಗಳಲ್ಲಿ ಏನೈತಿ 4629.3 ದಶಲಕ್ಷ ಯೂನಿಟ್ ವಿದ್ಯುತ್ತನ್ನು ನೀಡಲಿದೆ ಅಂತ ಇವರ ಮಾಹಿತಿಯನ್ನು ನೀಡಿದರು. ಸೊ ಇಲ್ಲಿಗೆ ಆಗಸ್ಟ್ 11ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲ್ಯಾಂಡ್ ಸರ್ವೇರ್ ಡೈಲಿ ಕ್ಲಾಸ್ಗಳೇನೈತಿ ಇನ್ನು ಕಂಟಿನ್ಯೂ ಆಗಿ ಬರ್ತಾವೆ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋಗಳನ್ನ ಹಾಕಿರಲಿಲ್ಲ. ಇನ್ಮೇಲೆ ಡೈಲಿ ವಿಡಿಯೋಗಳ ಬರ್ತಾವೆ. ಥ್ಯಾಂಕ್ ಯು ಸೋ ಮಚ್.